ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಇವಾಗಂತೂ ವೆದರ್ ಸರಿ ಇಲ್ಲ, ಎಲ್ಲರಿಗೂ ಗೊತ್ತಿರೋಂಥ ವಿಷಯ. ಶೀತ, ನೆಗಡಿ, ಕೆಮ್ಮು ಹೀಗೆ ಹಲವಾರು ಕಾಯಿಲೆಗಳು ನಮಗೆ ಸಣ್ಣ ಪುಟ್ಟ ಬರ್ತಾ ಇರುತ್ತೆ. ಅದಕ್ಕೆ ಸಣ್ಣದಾಗಿ ಒಂದು ಕಷಾಯ ಮಾಡಿ ತೋರಿಸೋಣ ಅಂದ್ಬಿಟ್ಟು, ತುಂಬ ಸಿಂಪಲ್ಲು, ಎಷ್ಟು ಸುಲಭವಾಗಿ ಸಣ್ಣ ಮಕ್ಕಳು ಸಹ ಮಾಡ್ಬಿಡ್ಬೋದು, ಅಷ್ಟು ಸುಲಭವಾಗಿದೆ. ಆದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಆದ್ದರಿಂದ ಏನಿಲ್ಲ, ನಾನು ಇಲ್ಲಿ 4 ಲೋಟ ಹಾಲಿಟ್ಕೊಂಡಿದ್ದೀನಿ ಸ್ನೇಹಿತರೆ. ಅದಕ್ಕೆ ಮೆಣಸು, ಏಲಕ್ಕಿ, ಹಸಿ ಶುಂಠಿ ಮತ್ತು ನಾನು 1 ಸ್ಪೂನು ದೊಡ್ಡ 1 ಸ್ಪೂನಲ್ಲಿ ಧನಿಯಾ ಕಾಳು ಹಾಕ್ಕೊಂಡಿದ್ದೀನಿ. ಇದೆಲ್ಲ ಬೇಕಾದರೆ ಜಜ್ಜಿ ಹಾಕ್ಕೋಬಹುದು, ನಾನು ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ನನಗೆ ತುಂಬ ಜಜ್ಜಿಬಿಟ್ರೆ ತುಂಬ ಖಾರ ಖಾರ ಆಗಿಬಿಡುತ್ತೆ. ಹೀಗಾದರೆ ಮೈಲ್ಡಾಗಿರುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ, ಮೈಲ್ಡಾಗಿರಲಿ ಅಂದ್ಬಿಟ್ಟು. ಯಾಕಂದರೆ ನಾವು ಉಷ್ಣಾಂಶ ಇರೋರು ಹೆಚ್ಚು ಖಾರ ಆದರೆ ಒಂಥರ ಆಗುತ್ತಲ್ವ, ಹೆಚ್ಚಿನ ಉಷ್ಣ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ನಾನು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ, ಬೆಲ್ಲ ಸಹ ಹಾಕ್ಕೋಬಹುದು. ಕೆಲವರು ಜೇನುತುಪ್ಪ ಸಹ ಲಾಸ್ಟಲ್ಲಿ ಸೋಸಿ ಆದಮೇಲೆ ಜೇನುತುಪ್ಪ ಕಲಿಸ್ಕೊಳ್ಬೇಕಾದ್ರೆ ಹಾಕ್ಕೊಳ್ಬಹುದು. ಬೆಲ್ಲ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ನಾನು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಇದಕ್ಕೆ ಗೊತ್ತಲ್ಲ, ಅರಿಶಿನ ಪುಡಿ ಹಾಕಿದ್ರಂತೂ ಅದು ರುಚಿಯೇ ಬೇರೆ, ಅದು ಪರಿಮಳನೇ ಬೇರೆ, ಅದು ನೋಟ ಕಲರೇ ಬೇರೆ ಆಗಿಬಿಟ್ಟಿರುತ್ತೆ. ಆರೋಗ್ಯಕ್ಕೂ ಒಂದು ರೀತಿ ತುಂಬಾ ಒಳ್ಳೆಯದು. ಅದಕ್ಕೆ ನಾನು ಅರಿಶಿನನ ಹಾಕಿ ಈ ರೀತಿ ಹಾಲನ್ನ ಮಾಡಿದ್ದೀನಿ ಸ್ನೇಹಿತರೆ. ಅದೆಲ್ಲ ಒಂದು ಸ್ವಲ್ಪ ಕುದ್ದು ಆದಮೇಲೆ ಒಂದು ಪ್ಲೇಟಲ್ಲಿ ಮುಚ್ಚಿಬಿಡಬೇಕು. ಮುಚ್ಚಿ ನೋಡಿ, ಇವಾಗ ಅದ್ರದ್ದು ಅಂಶ ಎಲ್ಲ ತೊಗೊಂಡಿರುತ್ತೆ. ಇವಾಗ ಸೋಸಿ ಗ್ಲಾಸಕ್ಕೆ ಹಾಕ್ಕೊಂಡು ಬಿಸಿ ಬಿಸಿದು ಕುಡಿದ್ರೆ ನಮ್ಮ ಶೀತ, ನೆಗಡಿ, ಕೆಮ್ಮು, ಗಂಟಲು ನೋವಂತೂ ಹೇಳ್ದಂಗೆ ಓಡೋಗುತ್ತೆ ಸ್ನೇಹಿತರೆ. ವಾರಕ್ಕೊಂದ್ಸಲ ಆದರೂ ಈ ರೀತಿ ಮಾಡ್ಕೊಂಡು ತಿಂದರೆ ನಾವು ಆರೋಗ್ಯವಾಗಿರ್ತೀವಿ. ಈ ರೀತಿ ಖಂಡಿತ ಅವಾಗವಾಗ ನೀವು ಮಾಡ್ಕೊಂಡು ಕುಡೀರಿ. ಕೆಲವರು ಹಾಲು ಕುಡಿಯಲ್ಲ ಅಂದರೆ ನೀರಲ್ಲಿ ಸಹ ಮಾಡ್ಕೋಬಹುದು, ನಿಮ್ಮ ಇಷ್ಟ. ಹಾಲಲ್ಲಾದರೂ ಸರಿ, ನೀರಲ್ಲಾದರೂ ಸರಿ, ಈ ರೀತಿ ಕಷಾಯ ಮಾಡ್ಕೊಂಡು ಕುಡಿಯೋದ್ರಿಂದ ಆರೋಗ್ಯ ಚೆನ್ನಾಗಿರುತ್ತೆ ಸ್ನೇಹಿತರೆ. ಶೀತ ಅನ್ನೋದು ಕಮ್ಮಿ ಆಗುತ್ತೆ, ಒಣ ಕೆಮ್ಮಂತೂ ದೂರ ಆಗಿಬಿಡುತ್ತೆ. ದಯವಿಟ್ಟು ನಿಮ್ಮ ಮನೆಯಲ್ಲಿ ವಾರಕ್ಕೊಂದ್ಸಲ ಆದರೂ ಈ ರೀತಿ ಕಷಾಯ ಮಾಡ್ಕೊಂಡು ಕುಡೀರಿ ಅಂತ ಹೇಳ್ತಾ, ನೆಕ್ಸ್ಟ್ ಹೀಗೆ ಆರೋಗ್ಯಕರವಾದಂತಹ ಅಡುಗೆಗಳನ್ನಾಗಲಿ, ಈ ರೀತಿ ಕಷಾಯಗಳಾಗಲಿ ಬರ್ತಾ ಇರುತ್ತೆ. ಯಾಕಂದರೆ ಇವಾಗ ವೆದರ್ ಸರಿ ಇಲ್ಲದ ಕಾರಣ ಕಷಾಯಗಳೇ ಹೆಚ್ಚು. ಹೋಗಿ ಬರಲಾ, ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಕಷಾಯ ರೂಪದಲ್ಲಿ ಬರ್ತೀನಿ ಸ್ನೇಹಿತರೆ.